ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಡಿಫ್ರೆಂಟ್ ಚಟ್ನಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿವಾಗ ತವ ಮೇಲೆ ಒಂದು 8 ಮೆಣಸಿನ್ಕಾಯಿನ ಹಾಕ್ಕೊಂಡು ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಮೂರು ಟೊಮೊಟೊ ತೊಗೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಆ ಥರ ನೀವು ಹುರ್ಕೊಳ್ಳಿ. ಇದು ಬೇಕಾದರೆ ನೀವು ಆ ಫೋರ್ಕಲ್ಲಿ ಬೇಕಾದ್ರೂ ಚುಚ್ಕೊಂಡು ಹುರ್ಕೋಬೋದು. ಈ ಥರ ಇಲ್ಲ ಅಂದರೆ ಇದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿ ಅದೆಲ್ಲ ಒಡ್ಕೊಳ್ಳುತ್ತೆ. ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ್. ಇವಾಗ ತವ ಮೇಲೆ ನೋಡಿ ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು. ಓಕೆನಾ? ಇದ್ರ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ರುಬ್ಕೊಳ್ಳೋದಕ್ಕೆ ಜಾರ್ನಲ್ಲಿ ನಾನೊಂದು 2 ಚಮಚ ಉಪ್ಪು ಹಾಕ್ಕೊಳ್ತೀನಿ, ಚಿಕ್ಕ ಚಮಚದಲ್ಲಿ. ಮತ್ತು ಹುರಿದಿಟ್ಕೊಂಡಿದ್ದೆ ನಾನು ಹುಳ್ಳಿಕಾಳು, ತೋರಿಸಿಲ್ಲ ಫ್ರೆಂಡ್ಸ್, ಇನ್ನೊಂದ್ಸರಿ ತೋರಿಸ್ತೀನಿ ನಾನು. ಈ ಥರ ಕೆಂಪಗಾಗೋವರೆಗೂ ಹುರ್ಕೋಬೇಕು ಡ್ರೈ ಆಗಿ. ಅದನ್ನು ನಾನು ಅದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ. ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾಯಿನ ಯೂಸ್ ಮಾಡ್ತಾಯಿಲ್ಲ ನಾನು. ಮತ್ತು ಇವಾಗ ನಾನು ಹುರಿದಿಟ್ಕೊಂಡ್ರು ಒಣಮೆಣಸಿನ್ಕಾಯಿ ಒಂದು 8, ಕಡಲೆ ಬೀಜ, ಜೀರಿಗೆ, ಧನಿಯಾ ಬೀಜ ಅಷ್ಟನ್ನು ಇವಾಗ ಹಾಕ್ಕೊಂಡು ರುಬ್ಬಿದೆ ನೋಡಿ. ಇವಾಗ 3 ಟೊಮೊಟೊ ಹುರಿದಿಟ್ಕೊಂಡಿದ್ನಲ್ವ ಫ್ರೈ ಮಾಡಿ, ಅದನ್ನು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಈಗ ರುಬ್ಕೊಂಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಫೈನಲಾಗಿ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ಹೇಗಿತ್ತು ಅಂತೇಳ್ಬಿಟ್ಟು ನೀವು ಮಾಡಿ ಮನೆಯಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.